ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಪರಮ ಪೂಜ್ಯ ಮುನಿಶ್ರೀ 108 ವಿದಿತ ಸಾಗರ ಮಹಾರಾಜರ ಪಾವನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ ಹಾವೇರಿಯಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸಿದ್ಧಚಕ್ರ ಮಹಾಮಂಡಲ ವಿಧಾನದಲ್ಲಿ ಡಿಸೆಂಬರ್ 17ರಂದು ಮಧ್ಯಾಹ್ನ ಜರುಗಿದ ಜೈನ ಮಹಿಳಾ ಸಮಾವೇಶದ ಸಭಾ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಕಾರ್ಯಕ್ರಮದ ಶುಭ ಚಾಲನೆಯನ್ನ ಮಂಗಳಾಚರಣೆಯೊಂದಿಗೆ ಮಾಡೋದಿದೆ. ರಾಜ್ಯಾದ್ಯಂತದಿಂದ ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಂದ ಎಲ್ಲ ಮಾತೆಯರು ಮತ್ತು ಸಹೋದರಿಯರು, ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟ ಮಂಡಲದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಈ ದಿವಸ ಜೈನ ಮಹಿಳಾ ಸಮಾವೇಶವನ್ನು ಆಯೋಜನೆಗೊಳಿಸಲಾಗಿದೆ. ಕಾರ್ಯಕ್ರಮದ ಶುಭ ಚಾಲನೆ ಮಂಗಳಾಚರಣೆಯೊಂದಿಗೆ ರತ್ನತ್ರಯ ಮಹಿಳಾ ಸಮಾಜದ ಸಹೋದರಿಯರಿಂದ. ದೀನೋದ್ಧಾರಕ ಧರ್ಮ ಪ್ರಭಾವಕ ಲೋಕೋದ್ಧಾರಕ ವೀರ, ಅನುಗಾಲವು ನಮಿಸುವೆ ಪ್ರಭುವೆ, ಅನುಗಾಲವು ನಮಿಸುವೆ ಪ್ರಭುವೆ. ಧರೆಯನ್ನು ಬೆಳಗುವ ದಿವ್ಯ ದಿಗಂಬರ ಭವ್ಯರ ಮನ ಜಿನ ದೇವಾ, ಭವ ಭವ ಸಾಗರ ಜಯಿಸಿದ ವೀರ, ಭವ ಭವ ಸಾಗರ ಜಯಿಸಿದ ವೀರ. ನಿಮ್ಮಳಿಗಳ ಸ್ಮರಿಸುವೆ ದೇವಾ, ಅನುಗಾಲವು ನಮಿಸುವೆ ಪ್ರಭುವೆ. ಬಹಳ ದೂರದ ಊರುಗಳಿಂದ ಮಹಿಳೆಯರೆಲ್ಲರೂ ಇವತ್ತು ಮಹಿಳಾ ಸಮಾವೇಶಕ್ಕೆ ಒಗ್ಗಟ್ಟಾಗಿ ಆಗಮಿಸಿದ್ದೀರಾ. ಬಹಳ ವಿಶೇಷವಾಗಿ ಹಾವೇರಿನಲ್ಲಿ ಸಿದ್ಧಚಕ್ರ ಆರಾಧನಾ ಮಹೋತ್ಸವ ನಡೆಯುತ್ತಾ ಇದೆ. ಮಾಜುಮೈ ಭಟಕಿ ಹೋ ಮಾಯಾ ಸೆ ಅಂಧೇರೆ ಮೇ ಕೋಯಿ ನಹಿ ಮೇರಾ ಹೈ, ಮುझको मिटा है ना है इतनी सी विनय तुमसे चरणों में जगा देना. ಮೆರವಣಿಗೆ ಸಭಾಮಂಟಪದ ಮುಂಭಾಗಕ್ಕೆ ಬಂದಿದೆ. ಶಾಸ್ತ್ರದ ಒಂದು ಭವ್ಯವಾದಂತಹ ಮೆರವಣಿಗೆಯನ್ನು ಆಯೋಜಿಸಿ ಇದೀಗ ಪರಮ ಪೂಜ್ಯ ಮುನಿ ಮಹಾರಾಜರಿಗೆ ಆ ಶಾಸ್ತ್ರದ ಸಮರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮ ಆಯೋಜನೆಯಾಗಿದೆ. ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟ ಮತ್ತು ಹಾವೇರಿಯ ಬೃಹತ್ ಶ್ರೀ ಸಿದ್ಧಚಕ್ರ ಆರಾಧನಾ ಮಹೋತ್ಸವ ಸಮಿತಿಯವರು ಆಯೋಜಿಸಿರುವಂತಹ ಜೈನ ಮಹಿಳಾ ಸಮಾವೇಶ ಒಂದು ಭವ್ಯವಾದಂತಹ ಮೆರವಣಿಗೆಯೊಂದಿಗೆ ಚಾಲನೆಯನ್ನು ಪಡ್ಕೊಂಡಿದೆ. ಶಾಸ್ತ್ರದ ಮೆರವಣಿಗೆಯನ್ನು ಮಾಡಿ ಇದೀಗ ಸಭಾಂಗಣಕ್ಕೆ ಆ ಶಾಸ್ತ್ರವನ್ನು ತಂದು ಮುನಿ ಮಹಾರಾಜರಿಗೆ ಸಮರ್ಪಿಸಲಾಗ್ತಾ ಇದೆ. बाजे छम छम छम, बाजे छम छम छम, बाजे घुंघरू, बाजे घुंघरू, हाथ में दीपक लेकर आरती करूं, हाथ में दीपक लेकर आरती करूं, बाजे छम छम छम, बाजे छम. ಹಾವೇರಿಯಲ್ಲಿ ಮಹಿಳಾ ಸಮಾವೇಶ ರಾಜ್ಯಾದ್ಯಂತದಿಂದ ಆಗಮಿಸಿರುವಂತಹ ನಮ್ಮ ಎಲ್ಲ ಸಹೋದರಿಯರು ಇಡೀ ಸಭಾಂಗಣವನ್ನು ತುಂಬಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿದ್ದೀರಿ. ಈ ಸಂದರ್ಭದಲ್ಲಿ ಜಿನವಾಣಿಯ ಮೆರವಣಿಗೆ, ಶಾಸ್ತ್ರದ ಒಂದು ಭವ್ಯವಾದಂತಹ ಮೆರವಣಿಗೆಯನ್ನು ನೆರವೇರಿಸಿ ಇದೀಗ
ಆ ಜಿನವಾಣಿಯನ್ನು ಸಭಾಮಂಟಪಕ್ಕೆ ತರಲಾಗ್ತಾ ಇದೆ. ಬೋಲಿಯೇ ಜಿನವಾಣಿ ಮಾತಾ ಕಿ. ಇದೀಗ ಶಾಸ್ತ್ರ ಗ್ರಂಥಗಳು ಸಭಾಂಗಣದ ಒಳಗಡೆಗೆ ತರಲಾಗ್ತಾ ಇದೆ. ಅದನ್ನು ಗೌರವಪೂರ್ವಕವಾಗಿ ನಾವೆಲ್ಲರೂ ಬರಮಾಡಿಕೊಳ್ಳೋಣ. ಜಿನವಾಣಿಯ ಮೊರೆಯೊಂದೇ ಪದ ತಳದಲ್ಲಿ ನೆಲೆ ನೀಡು, ಜಗದಾಟದ ಸಂತೆಯಲ್ಲಿ ಗುರಿ ಕಾಣದೆ ತಿರುಗುತ್ತಿಹೆ, ಜೊತೆ ಬರುವವರನ್ನು ಕಾಣೆ, ಏಕಾಂಗಿಯಾಗಿಹೆ ನಾನು, ಗುರಿ ತೋರಿಸಿ ಕನಿಕರಿಸಿ ಮುನ್ನಡೆಸುವ ಕೃಪೆ ತೋರು, ಜಿನವಾಣಿಯ ಮೊರೆಯೊಂದೇ ನುಣಿ ಹುಣಿ ಹುಣಿ ನೀಡು, ಅಗಣಿತರನು ಪೊರೆದಿರುವೆ, ಮಗು ನನ್ನನ್ನು ಉದ್ಧರಿಸು, ದೋಣಿಯಲಿ ಗುರಿ ಕಾಣದೆ ಸಂತೈಸು, ಗತಿ ಕಾಣದೆ ಪರಿತಪಿಸಿ ನೊಂದಿಹೆ ನಾನೇ ವರಿಸು, ಜಿನವಾಣಿಯ ಮೊರೆಯೊಂದೇ ಪದ ತಳದಲ್ಲಿ ನೆಲೆ ನೀಡು, ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು, ಜಿನವಾಣಿಯ ಮೊರೆಯೊಂದೇ ಪದ ತಳದಲ್ಲಿ ನೆಲೆ ನೀಡು, ಪದ ತಳದಲ್ಲಿ ನೆಲೆ ನೀಡು. ಜೈ ಬಲೋ ಜಿನವಾಣಿ ಮಾತಾ ಕಿ ಜೈ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ಇಲ್ಲಿಯ ಶ್ರಾವಿಕಿಯರಿಗೂ ಹಾಗೂ ಶ್ರಾವಕರಿಗೂ ಸಹ ನಮ್ಮ ಸಮಾಜದ ವತಿಯಿಂದ, ಈ ಸಿದ್ಧಚಕ್ರ ಮಹಾಮಂಡಳ ವಿಧಾನದ ಕಮಿಟಿ ವತಿಯಿಂದ, ರತ್ನತ್ರಯ ಮಹಿಳಾ ಸಮಾಜದ ವತಿಯಿಂದ ಎಲ್ಲರಿಗೂ ಸಹ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ತೋರ್ತಾ ನನ್ನ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ರತ್ನತ್ರಯ ಕ್ರಿಯೇಷನ್ಸ್ನ ಡಾಕ್ಟರ್ PY ನಾಗೇಂದ್ರ ಕುಮಾರ್ ಅವರು ಇದೇ ಡಿಸೆಂಬರ್ 21ರಂದು ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು. ಅಂದು ಪರಮ ಪೂಜ್ಯ ಆಚಾರ್ಯ 108 ಪುಣ್ಯಸಾಗರ ಮಹಾರಾಜರ ಆಶೀರ್ವಾದವನ್ನು ಪಡೆದರು. ರತ್ನತ್ರಯ ತಂಡದವರಿಂದ ಡಾಕ್ಟರ್ PY ನಾಗೇಂದ್ರ ಕುಮಾರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. परम परञ्ज्योति कोटि चन्द्रादित्य
किरण सुज्ञान प्रकाश परम परञ्ज्योति कोटि चन्द्रादित्य किरण सुज्ञान प्रकाश सुररम कुटमणि रञ्जित चरणाब्ज शरणागु प्रथम जिनीश सुररम कुटमणि रञ्जित चरणाब्ज शरणागु प्रथम जिनेश ಸಂತ ಶಿರೋಮಣಿ ಸಮಾಧಿ ಸಾಮ್ರಾಟ್ ಆಚಾರ್ಯ ಗುರುವರ್ ಶ್ರೀ ವಿದ್ಯಾಸಾಗರ್ಜಿ ಮಹಾರಾಜರ ಭಾವಚಿತ್ರದ ಅನಾವರಣ. ಸಿದ್ಧಚಕ್ರ ಮಹಾಮಂಡಲ ವಿಧಾನ ಕಾರ್ಯಕ್ರಮವು ಅತ್ಯಂತ ಸಾಂಗೋಪಾಂಗವಾಗಿ ಸಾನಂದಪೂರ್ವಕವಾಗಿ ನಡೀತಾ ಇದೆ. ನಮ್ಮ ಜೈನ ಧರ್ಮದಲ್ಲಿ ಅನೇಕ ವಿಧಿವಿಧಾನಗಳನ್ನು ಹೇಳಲಾಗಿದೆ. ಪ್ರಪ್ರಥಮವಾಗಿ ಈ ಜೀವಾತ್ಮವು ಯಾವಾಗಲೂ ಅನಾದಿ ಕಾಲದಿಂದಲೂ ಶುದ್ಧನೇ ಆಗಿದ್ದರು, ಸಿದ್ಧನೇ ಆಗಿದ್ದರೂ ಸಹ ಎಲ್ಲಿಯವರೆಗೆ ಆ ಶುದ್ಧತ್ವವನ್ನು ಸಿದ್ಧತ್ವವನ್ನು ಸಾಧನೆ ಮಾಡುವ ಮೂಲಕವಾಗಿ ತಿಳಿದುಕೊಳ್ಳುವುದಿಲ್ಲೋ ಅರಿಯುವುದಿಲ್ಲೋ ಅಲ್ಲಿಯವರೆಗೆ ಈ ಸಂಸಾರ ಚಕ್ರದಲ್ಲೇ ಮುಳುಗಿರಬೇಕಾಗತ್ತೆ. ಆಚಾರ್ಯ ಪರಮೇಷ್ಠಿಗಳು ಸ್ತುತಿಯಲ್ಲಿ ಹೇಳಿರುವಂತೆ ಸಿದ್ಧಾನ್ ಉದೂತ ಕರ್ಮ ಪ್ರಕೃತಿ ಸಮುದಾಯಾನ್, ಅನಾದಿ ಕಾಲದಿಂದಲೂ ಕರ್ಮ ಪ್ರಕೃತಿಗಳ ಸಮುದಾಯದಿಂದ ಈ ಆತ್ಮನನ್ನು ಆವರಣ ಮಾಡಿಕೊಳ್ಳಲಾಗಿದೆ. ಅಂಥ ಆತ್ಮ ಉದೂತ ಕರ್ಮಗಳಿಂದ ಆವರಣ ಕರ್ಮಗಳಿಂದ ಹೊರಗೆ ಬಂದು ಸ್ವಾತ್ಮ ಸ್ವಭಾವವನ್ನು ಸಿದ್ಧಿಸಿಕೊಂಡಾಗಲೇ ಸಿದ್ಧಿ ಸ್ವಾತ್ಮೋಪಲಬ್ಧಿ, ಆತ್ಮನ ಉಪಲಬ್ಧಿ ಆತ್ಮನಿಗೆ ಉಂಟಾಗುತ್ತದೆ ಅಂತೇಳಿ ಆಚಾರ್ಯ ಪರಮೇಷ್ಠಿಗಳು ಹೇಳಿದ್ದಾರೆ. ಈ ಜೀವ ಯಾವಾಗಲೂ ಸಹ ಸಿದ್ಧನೇ ಆಗಿರುವಂಥದ್ದು, ಶುದ್ಧನೇ ಆಗಿರುವಂಥದ್ದು. ಆದರೆ ಸಿದ್ಧನಾಗಿರುವಂಥ ಈ ಜೀವಾತ್ಮನನ್ನು ಮತ್ತೆ ಕಂಡುಕೊಳ್ಳಲಿಕ್ಕೆ ನಾವು ಎಲ್ಲಿಯವರೆಗೆ ಸಿದ್ಧರಾಗಿರೋದಿಲ್ಲ, ತಯಾರಾಗೋದಿಲ್ಲ, ಅಲ್ಲಿಯವರೆಗೂ ಈ ಸಂಸಾರ ಚಕ್ರ ಅನ್ನುವಂಥದ್ದು ನಮಗೆ ಇದ್ದದ್ದೇ. ಅದಕ್ಕೆ ಸಂಸಾರ ಚಕ್ರದಿಂದ ಹೇಗೆ ಪಾರಾಗಬೇಕು ಅನ್ನುವಂಥದ್ದನ್ನು ಸಿದ್ಧಚಕ್ರ ಮಹಾಮಂಡಲ ವಿಧಾನದಲ್ಲಿ ಹೇಳಲಾಗಿದೆ. ಸಿದ್ಧರಾಗಬೇಕು ಅಂತ ಹೇಳಿದ್ರೆ ಎಷ್ಟು ಕರ್ಮಗಳನ್ನು ನೀವು ಕಳೆಯಬೇಕು, ಎಷ್ಟು ಕರ್ಮ ಪ್ರಕೃತಿಗಳಿಂದ ನಿವೃತ್ತರಾದಾಗ ಸಿದ್ಧರಾಗ್ತೇವೆ ನಾವು ಅನ್ನುವಂಥದ್ದು ಈ ವಿಧಾನದಲ್ಲಿ ಹೇಳಿರುವಂಥದ್ದು. ಸುಮಾರು 2,500 ಬೀಜಾಕ್ಷರಗಳ ಮೂಲಕವಾಗಿ ಈ ಮಹಾಮಂಡಲ ವಿಧಾನವನ್ನು ಮಾಡಲಾಗತ್ತೆ. ಇದು ಸಾಮಾನ್ಯವಾಗಿ ನಮ್ಮ ಲೋಕದಲ್ಲಿ ದೇವಾನುದೇವತೆಗಳು ನಂದೀಶ್ವರ ದೀಪದಲ್ಲಿ ಪಂಚಮೇರು ಪರ್ವತದಲ್ಲೆಲ್ಲ ಹೋಗಿ ಪೂಜೆಯನ್ನು ಮಾಡಿ ವಿಧಾನವನ್ನು ಮಾಡುವ ಮೂಲಕವಾಗಿ ತಮ್ಮ ಭಕ್ತಿಯನ್ನು ತೋರಿಸಿದರೆ, ಸಾಮಾನ್ಯ ಮನುಷ್ಯರು ನಾವುಗಳು ಅಷ್ಟಾನಿಕ ಪರ್ವದಲ್ಲಿ ಈ ಆರಾಧನೆಯನ್ನು ವಿಶೇಷ ಮಾಡುವುದುಂಟು. ಅಲ್ಲದಲ್ಲೇ ಬೇರೆ ಸಂದರ್ಭಗಳಲ್ಲೂ ಸಹ ಈ ಒಂದು ಆರಾಧನೆ ಮಾಡುವಂಥ ಪರಂಪರೆ ಇದೆ. ಯಾವಾಗ ಬೇಕಾದರೂ ಈ ಒಂದು ವಿಧಾನವನ್ನು ಮಾಡಬಹುದು. ಸುಂದರವಾಗಿರುವಂಥ ಈ ಸಭಾ ಮಂಟಪದಲ್ಲಿ ನಿಮ್ಮೆಲ್ಲರಿಗೂ ಈ ಸಿದ್ಧ ಪರಮೇಷ್ಠಿಗಳ ಒಂದು ಆರಾಧನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ಜೈನ ಸಮಾಜದವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಅದು ಕಮ್ಮಿ. ಮೊದಲಿಗೆ ಅವರೆಲ್ಲ ಈ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತೆಲ್ಲ ಹೆಚ್ಚು ಮಹಿಳೆಯರೇ ಇಲ್ಲಿ ಕಾಣ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಭಾಗಗಳಿಂದ ಬೆಂಗಳೂರು, ಬೆಳಗಾವಿ, ಈ ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಸಮಾಜದ ಮಹಿಳಾ ಸಮಾಜದ ಜನ ಇಲ್ಲಿಗೆ ಬಂದಿದ್ದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಸಮಾಜ ಎಲ್ಲಿಯವರೆಗೆ ಒಂದಾಗಿ ಇದ್ದು ತಮ್ಮ ವಿಚಾರಗಳನ್ನು ಆದಾನ ಪ್ರದಾನ ಹಂಚಿಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಸಮಾಜದಲ್ಲಿ ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳಿರ್ತವೆ. ಸಮಾಜ ಬೆಳಿಬೇಕು, ಸಮಾಜ ಉಳಿಬೇಕು. ಸಮಾಜ ಉಳಿದ್ರೆ ಮುಂದೆ ಈ ಧರ್ಮ ಉಳಿಯುತ್ತೆ ಎನ್ನುವಂಥ ಭಾವನೆಯನ್ನು ಹೇಳ್ತಿದ್ರು. ಇವತ್ತು ವಿಶೇಷವಾಗಿ ಮಹಿಳೆಯರ ಈ ಒಂದು ಅಧಿವೇಶನ ಮಾಡಿರುವಂಥ ಉದ್ದೇಶವೇ ಅಷ್ಟು.
ಎಲ್ಲಿಯವರೆಗೆ ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ಬರೋದಿಲ್ಲ. ನಮಗೆ ಎಲ್ಲಿ ತನಕ ಹೇಳಿದರೆ ನೀರನ್ನೂ ಸಹ ಸೋಸಿ ಕುಡಿಬೇಕು ಅಂತ ಹೇಳ್ತಾರೆ. ಪರಮ ಸೌಭಾಗ್ಯ ತಮ್ಮ ಮಂಗಲ ಆಶೀರ್ವಚನದೊಂದಿಗೆ ನಮ್ಮೆಲ್ಲರನ್ನ ಹರಸಿದಂಥ ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರ್ಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ ಭಗವಾನ್ ಶ್ರೀ ನೇಮಿನಾಥ ದಿಗಂಬರ ಕಮಿಟಿ ಟ್ರಸ್ಟ್ ಮತ್ತು ಹಾವೇರಿಯ ಬೃಹಶ್ರೀ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಹೋತ್ಸವ ಸಮಿತಿ ವತಿಯಿಂದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿ ಸಮರ್ಪಣೆಯನ್ನು ನೆರವೇರಿಸಲಾಗ್ತಾ ಇದೆ. ಮೊದಲು ಒಂದು 50ರಷ್ಟು ಮಹಿಳಾ ಸಮಾಜಗಳು ಮಾತ್ರ ನೋಂದಾಯಿತವಾಗಿದ್ದು ಈಗ ಹೆಚ್ಚು ಕಡಿಮೆ ಸುಮಾರು ಒಂದು 162ರಷ್ಟು ಮಹಿಳಾ ಸಮಾಜಗಳು ಈ ಒಂದು ಮಹಿಳಾ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದೆ. ಹಾಗೂ 10,000ಕ್ಕೂ ಹೆಚ್ಚು ನೋಂದಾಯಿತ ಸದಸ್ಯರು ಈ ಒಂದು ಮಹಿಳಾ ಒಕ್ಕೂಟದಲ್ಲಿದ್ದಾರೆ ಎನ್ನುವುದಕ್ಕೆ ಅನ್ನತಕ್ಕಂಥದ್ದು ಒಂದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. 5 ವಲಯಗಳನ್ನು ನಾವು ಅದರಲ್ಲಿ ವಿಭಾಗಗಳನ್ನಾಗಿ ಮಾಡಿಕೊಂಡು ಪ್ರತಿಯೊಂದು ವಲಯದಲ್ಲೂ ಸಹ ಒಂದು 20ರಿಂದ 25 ಮಹಿಳಾ ಸಮಾಜಗಳು ಇದ್ದು ಆ ಮಹಿಳಾ ಸಮಾಜಗಳು ಅತ್ಯಂತ ಚಟುವಟಿಕೆಯಿಂದ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆಯ ಒಂದು ವಿಚಾರವಾಗಿದೆ. 5 ಮಂದಿ ವಿದ್ಯಾರ್ಥಿನಿಯರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡುವುದರ ಮೂಲಕ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪದವಿ ತರಗತಿಯ ವಿದ್ಯಾರ್ಥಿನಿಯರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ನೀಡುವುದರ ಮೂಲಕ ಆ ಒಂದು ಶೈಕ್ಷಣಿಕ ಅಭಿವೃದ್ಧಿಯನ್ನು ಸಹ ಮಾಡ್ತಾ ಇದ್ದೀವಿ. ಒಂದು ಪರಿವರ್ತನಾ ಕಾರ್ಯಕ್ರಮಗಳಾಗಬೇಕು. ಮೊದಲನೇದಾಗಿ ಪರಿಸರ ಸಂರಕ್ಷಣೆ ಆಗಲೇಬೇಕು. ಯಾಕಂದರೆ ತುಂಬ ಪರಿಸರ ಹಾಳಾಗ್ತಾ ಇದೆ. ಯಾವಾಗ ಬೇಕೋ ಮಳೆ, ಯಾವಾಗ ಬೇಕೋ ಚಳಿ, ಯಾವಾಗ ಬೇಕೋ ಈ ಥರ ನಡೀತಿರೋದ್ರಿಂದ ಪರಿಸರ ಸಂರಕ್ಷಣೆ ಆಗಲೇಬೇಕು. ಹಸಿ ಕಸ, ಒಣ ಕಸ ಇದ್ರ ವಿಂಗಡಣೆ ಆಗಬೇಕು. ಇದು ನಾಗರಿಕ ಶಿಷ್ಟಾಚಾರ ಅಂದರೆ ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ರಸ್ತೆಯಲ್ಲಿ ನೀವು ಹೋಗ್ತಾ ಇರ್ತೀರಾ, ನೋಡ್ತೀರಾ, ಬೈಕ್ ಮೇಲಿರೋರು ಹೆಲ್ಮೆಟ್ ಹಾಕೋಬೇಕು ಅಂತ ಕಂಪಲ್ಸರಿ ಇದೆ, ಆದರೆ ಯಾರೂ ಹಾಕ್ಕೊಳ್ಳಲ್ಲ. ಇವತ್ತು ಎಕ್ಸಾಂಪಲ್ ಹೇಳ್ತೀನಿ ನಾನು. ಊಟ ಮಾಡಿದ್ರಿ ಎಷ್ಟೊಂದು ಜನ, ಹೆಚ್ಚು ಹಾಕ್ಕೊಂಡು ಎಲ್ಲ ಚೆಲ್ಬಿಟ್ಟಿದ್ರಿ. ಎಷ್ಟು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಅವರು ಕಾರ್ಯಕರ್ತರು. ನಾವು ಆ ಒಂದು ಅನ್ನಕ್ಕೆ ಯಾವತ್ತೂ ನಾವು ಅವಮಾನ ಮಾಡಬಾರ್ದು. ಹಾಗಾಗಿ ಇದಕ್ಕೆ ನಾಗರಿಕ ಶಿಷ್ಟಾಚಾರ ಅಂತಾರೆ. ಇದನ್ನು ನೀವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಆರೋಗ್ಯದ ಕಡೆ ಗಮನ ಇರಲಿ, ಅದರಲ್ಲೂ ಮಹಿಳೆಯರು ಟೈಮ್ ಸರಿಯಾಗಿ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಡ್ರಿ. ಅಸ್ಪೃಶ್ಯತೆ ಹೋಗಬೇಕು. ಮಕ್ಕಳಲ್ಲಿ ಈ ಒಂದು ಜೈನ ತತ್ವದ ಸಿದ್ಧಾಂತವನ್ನು ಬಿತ್ತಿರಿ, ಬೆಳೆಸಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಜಿನೇಂದ್ರ. ಧನ್ಯವಾದಗಳು ಶ್ರೀಮತಿ ಪದ್ಮಾ ಪ್ರಕಾಶ್, ಅಧ್ಯಕ್ಷರು ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟ ದಾವಣಗೆರೆ. ಜೈನ ಮಹಿಳಾ ಸಮಾವೇಶದ ಅಂಗವಾಗಿ 2 ಉಪನ್ಯಾಸಕರು ಇವತ್ತು ವಿಷಯದ ಮಂಡನೆಗಾಗಿ ಇಲ್ಲಿ ಆಗಮಿಸಿದ್ದಾರೆ. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು, ನಿರ್ಮಾಪಕ ನಿರ್ದೇಶಕರು, ರತ್ನತ್ರಯ ಕ್ರಿಯೇಷನ್ಸ್ ಬೆಂಗಳೂರು. ಇವರು ಪ್ರಸಕ್ತ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಜೈನ ಮಹಿಳೆಯರ ಪಾತ್ರ ಕುರಿತಾದ ಒಂದು ವಿಷಯದ ಮಂಡನೆಗಾಗಿ ಆಗಮಿಸಿದ್ದಾರೆ. ಅವರ ಒಂದು ಕಿರು ಪರಿಚಯದೊಂದಿಗೆ ನಾವು ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಪುಷ್ಪ ಪದ್ಮರಾಜ್ ಕಳಸೂರ ಇವರು ಅವರ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ನೀರಜಾ ಅವರು ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಕಲೆ, ಸಾಹಿತ್ಯ, ಸೇವಕಿ, ಗಾಯಕಿ, ನಿರ್ಮಾಪಕಿ, ಸಹ ನಿರ್ದೇಶಕಿ, ಅನುವಾದ ತಜ್ಞೆ, ಪ್ರತಿ ಭಾನುವಾರ ಬೆಳಗ್ಗೆ 9ರಿಂದ 9:30 ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ 350 ಸಂಚಿಕೆಗಳನ್ನು ಪೂರೈಸಿದೆ. ರತ್ನತ್ರಯ ಎಂಬ ಧಾರ್ಮಿಕ ಧಾರಾವಾಹಿಯ ನಿರ್ಮಾಪಕಿ ಮತ್ತು ನಿರ್ದೇಶಕರಾಗಿ ಜನಪ್ರಿಯರಾಗಿದ್ದಾರೆ. ಇವರ ಜೈನ ಮಹಿಳಾ ಮೊದಲ ನಿರ್ದೇಶಕಿ ಎಂಬ ಕೀರ್ತಿಗೂ ಪಾತ್ರರಾಗಿದ್ದಾರೆ. 7 ವರ್ಷಗಳಿಂದ ಈ ರತ್ನತ್ರಯ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರವಾಗುತ್ತಿದೆ. ಪತಿ ಅವರೊಡನೆ ಅನೇಕ ಉಚಿತ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ. ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ಅನಂತ ಸಿದ್ಧ ಪರಮೇಶ್ವರಿ ಭಗವಾನರಿಗೆ ನಮಸ್ಕಾರಗಳು. ಏಲಕ್ಕಿ ನಗರ ಹಾವೇರಿಯಲ್ಲಿ ಪರಮ ಪೂಜ್ಯ 108 ಚರ್ಯಾ ಶಿರೋಮಣಿ ವಿದಿತ ಸಾಗರ ಮಹಾರಾಜರ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಈ ಒಂದು ಬೃಹತ್
ಸಿದ್ಧಚಕ್ರ ಆರಾಧನೆಯಲ್ಲಿ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಸಂತರು ಬಂದರೆ ವಸಂತ ಋತು ಇದ್ದಂತೆ ಅಂತ ಹೇಳ್ತಾರೆ. ಅವರು ಎಲ್ಲಿ ವಿಹಾರ ಮಾಡ್ತಾರಲ್ಲ ಸಂತರು, ಅಲ್ಲಿ ಸುಖದ ಫಲ ಪುಷ್ಪಗಳು ಅರಳುತ್ತವೆ, ಅದು ಯಾವುದೇ ಕಾಲ ಇರಲಿ. ಹಾಗೆ ನಮ್ಮ ವಿದಿತ ಸಾಗರ್ ಮಹಾರಾಜರು ಇಲ್ಲಿ ಹಾವೇರಿಗೆ ಬಂದು ಯಾಲಕ್ಕಿ ಕಂಪಿಗಿಂತಲೂ ಗಾಢವಾದ ಒಂದು ಧರ್ಮ ಪ್ರಭಾವನೆಯನ್ನು ಇಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಭಯಾಜಿಗಳು, ತ್ಯಾಗಿಗಳು, ಪ್ರತಿಮಾಧಾರಿಗಳು, ಹಾಗೆಯೇ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವ ಎಲ್ಲ ಡೈರೆಕ್ಟರ್ಸ್, ಮಹಿಳಾ ಸಮಾಜದವರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಆದರಪೂರ್ವಕ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಸಕ್ತ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಜೈನ ಮಹಿಳೆಯ ಪಾತ್ರ. ಇಲ್ಲಿ ಜೈನ ಮಹಿಳೆ ಅನ್ನೋದನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಈ ಜೈನ ಅನ್ನೋದು ಕೇವಲ ಹುಟ್ಟಿನಿಂದ ಬರುವಂಥದ್ದಲ್ಲ. ನಾವು ಜೈನ ಕುಲದಲ್ಲಿ ಹುಟ್ಟಿದ್ವಿ ಅದಕ್ಕೆ ನಾವು ಜೈನ ಮಹಿಳೆ ಅಂತ ಅನ್ನೋದಲ್ಲ. ನಾವು ನಿಜವಾಗಿಯೂ ಜೈನತ್ವವನ್ನು ಹೊಂದಿರುವ ಮಹಿಳೆ ಅಂತಂದರೆ ಅವಳ ಗುಣಲಕ್ಷಣಗಳೇನು, ಅವಳು ಹೇಗೆ ಸಾಮಾಜಿಕ ಅಭಿವೃದ್ಧಿಗೆ ಕಾರಣಳಾಗ್ತಾಳೆ ಅನ್ನೋದ್ರ ಕುರಿತಾಗಿ ನಾವು ಯೋಚಿಸಬೇಕು. ನಾನೇನು ದೊಡ್ಡ ಪ್ರಾಜ್ಞಳಲ್ಲ ಅಥವಾ ಸಮಾಜಶಾಸ್ತ್ರದ ವಿದ್ಯಾರ್ಥಿನೂ ಅಲ್ಲ, ಆದರೆ ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಹಾಗೆಯೇ ಎಲ್ಲ ಆಗು ಹೋಗುಗಳನ್ನು ಗಮನಿಸ್ತಾ ಇದ್ದೀನಿ. ಆದ್ದರಿಂದ ಮತ್ತು ಕೆಲವು ಮಹಿಳೆಯರನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ. ಅವರನ್ನು ಹೇಗೆ ಜೈನ ಅಂತ ಕರಿಬೋದು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಜೋರು ದನಿಯಲ್ಲಿ ಮಾತಾಡೋದು, ಕಷಾಯ ಭರಿತರಾಗಿರೋದು, ಇತರರನ್ನು ಹೀಯಾಳಿಸಿ ಮಾತಾಡೋದು, ಅಥವಾ ತನ್ನನ್ನು ಬಿಟ್ಟು ಬೇರೆಯವರಿಗೆ ಯಾವುದೇ ವಿಚಾರದಲ್ಲಿ ಪ್ರೋತ್ಸಾಹ ಕೊಡದೇ ಇರುವವರು, ಹಾಗೇ ಸಾಧಿಸುವವರು, ಇಂಥವರನ್ನು ನಾವು ಜೈನ ಮಹಿಳೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಜೈನ ಕುಲದಲ್ಲಿ ಹುಟ್ಟಿದರೂ ಕೂಡ. ಏಕೆಂತಂದರೆ ಇಂತಹ ಮಹಿಳೆಯರು ಸಮಾಜದ ಅಭಿವೃದ್ಧಿಗೆ ಖಂಡಿತ ಕಾರಣರಾಗೋದಿಲ್ಲ. ಯಾವಾಗ ಜೈನ ಮಹಿಳೆ, ಭಗವಾನ್ ಬಾಹುಬಲಿ ಏನು ಹೇಳಿದ್ದು, ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ. ಮೂರನೇ ಸಂದೇಶ ನೋಡಿ, ಮೈತ್ರಿಯಿಂದ ಪ್ರಗತಿ. ಅಂದರೆ ನಾವೆಲ್ಲ ಪರಸ್ಪರ ಮೈತ್ರಿ ಭಾವದಿಂದ ಇದ್ದರೆ ಮಾತ್ರ ಸಮಾಜದಲ್ಲಿ ಏನಾದರೂ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ಆದರೆ ಮಹಿಳೆಯರು ಪರಸ್ಪರ ಹಗೆಯನ್ನೇ ಸಾಧಿಸ್ತಾ ಇದ್ದರೆ ಸಮಾಜದಲ್ಲಿ ಹೊಗೆಯಾಡತ್ತೆ. ಅಭಿವೃದ್ಧಿ ಹೇಗೆ ಸಾಧ್ಯವಾಗುತ್ತೆ ಅದನ್ನು ನಾವು ಆಲೋಚನೆ ಮಾಡಬೇಕು. ಜೈನ ಮಹಿಳೆ ಅನ್ನುವಾಗ ನಾನು ನಿಜವಾದ ಜೈನ ಮಹಿಳೆ. ಆಗಲೇ ಪೂಜ್ಯ ಭಟ್ಟಾರಕರು ಹೇಳಿದ್ರು, ಅಹಿಂಸಾ ಧರ್ಮದ ಪಾಲಕಳು, ಬಾಳು ಮತ್ತು ಬಾಳಗೊಡು ಎನ್ನುವ ತತ್ವವನ್ನು ತಿಳಿಸಿಕೊಡುವಂತಹ, ಅದರಂತೆ ಆಚರಣೆ ಮಾಡುವಂಥವಳನ್ನು ನಾನು ಜೈನ ಮಹಿಳೆ ಅಂತ ಕರೀತಾ ಇದ್ದೀನಿ. ಹಿಂದೆ ಅನೇಕ ಧೀಮಂತ ಮಹಿಳೆಯರಾಗಿದ್ದಾರೆ. ಅವ್ರಿಗೆಲ್ಲ ಅವ್ರ ತಾಯಿ ತೊಟ್ಲು ತೂಗುವಾಗ ಕೆರೆಯಂ ಕಟ್ಟಿಸು, ಬಾವಿಯಂ ಸಮೆಸು, ದೇವಾಗಾರಮಂ ಮಾಡಿಸು, ಮಿತ್ರರ್ಗಿಂಬುಗೈ, ನಂಬಿದವರ್ ಗೆರವಟ್ಟಾಗಿರು, ಸೆರೆ ಸಿಲ್ಕಿದನಾಥರಂ ಬಿಡಿಸು. ಹೀಗೆ ಅನೇಕ ಈ ಥರ ಸಮಾಜ ಕಲ್ಯಾಣದ ಕಾರ್ಯಗಳನ್ನು ಮಾಡು ಅಂತ ಹೇಳಿ ತೊಟ್ಲು ತೂಗ್ತಾ ಇದ್ರಂತೆ. ಇಂತಹ ಸಂಸ್ಕಾರವನ್ನು ತಾಯಂದಿರು ಕೊಡ್ತಾ ಇದ್ರು. ಈಗ ನಾವು ಏನು ಮಾಡ್ಬೋದು, ನಮ್ಮ ಮಕ್ಕಳಿಗೆ ಕೊಡೋದಕ್ಕೆ ನಮಗೆ ಟೈಮ್ ಇಲ್ಲ, ಹೌದಾ? ಈ ತರಹದ ಸಂಸ್ಕಾರಗಳನ್ನು ಹುಟ್ಟಿನಿಂದಲೇ ಕೊಡುವಂತಹ ಕೆಲಸ ಆಗಬೇಕು. ನಾನು ಅನೇಕ ಶತಶತಮಾನಗಳಿಂದ ಬಸದಿಯನ್ನು ಕಟ್ಟಿರುವಂತಹ ಅನೇಕ ಮಹಿಳೆಯರಿದ್ದಾರೆ. ಅವ್ರ ವಿಷಯ ನಾನು ಹೇಳಲ್ಲ. ಹಿಂದಿನವರು ಕಟ್ಟಿದಂತಹ ಬಸದಿಯನ್ನು ಉಳಿಸಿಕೊಳ್ಳಬಲ್ಲಂತಹ ಸಮಾಜವನ್ನು ಕಟ್ಟುವ ಜೈನ ಮಹಿಳೆಯರು ನಮಗೆ ಬೇಕಾಗಿದ್ದಾರೆ. ಸಮಾಜವನ್ನು ಕಟ್ಟಬೇಕು ನಾವು. ಕೇವಲ ಪ್ರತಿಮೆಗಳನ್ನು ಪೂಜಿಸೋದಲ್ಲ, ಪ್ರತಿಭೆಗಳನ್ನು ಪೋಷಿಸುವಂತಹ ಸಮಾಜ ಸೃಷ್ಟಿಯಾಗಬೇಕು. ಇಲ್ಲಿರುವ ಅನೇಕರಲ್ಲಿ ಅನೇಕ ಪ್ರತಿಭೆಗಳಿರ್ತವೆ. ಪ್ರತಿಯೊಬ್ಬರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಈಗ 21ನೇ ಶತಮಾನ ನಡೀತಾ ಇರೋದು. ಇದು ಎಂಥ ಯುಗ? ಟೆನ್ಷನ್ ಯುಗ, ಕಾಂಪಿಟೇಷನ್ ಯುಗ, ಹೌದಾ? ಈ ಸ್ಪರ್ಧಾತ್ಮಕ ಯುಗದಲ್ಲಿ
ನಾವು ಇತರರ ಬಗ್ಗೆ ಆಲೋಚಿಸೋಕ್ಕಾಗ್ತಾ ಇದೆಯಾ? ನಾವು ಮುಂದೆ ಹೋಗಬೇಕು ಅನ್ನೋದರಲ್ಲಿ ನಾವು ಸಮಾಜದ ಬಗ್ಗೆ ಆಲೋಚನೆಯನ್ನೇ ನಾವು ಮಾಡ್ತಾ ಇಲ್ಲ. ಸಾಮಾಜಿಕ ಅಭಿವೃದ್ಧಿ ಅಂದ್ರೇನು? ಎಲ್ಲರಿಗೂ ಆಹಾರ ಸಿಗಬೇಕು, ವಸತಿ ಸಿಗಬೇಕು, ಶಿಕ್ಷಣ ಸಿಗಬೇಕು, ಆರೋಗ್ಯ ಸಿಗಬೇಕು. ರತ್ನತ್ರಯ ಇಂದು ಜೈನರ ಜನಮನವ